ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 291ನೆಯ ಅಧ್ಯಾಯವಾದ ಅನುಕ್ರಮಣಿಕಾಧ್ಯಾಯ ಮತ್ಸ್ಯ ಮಹಾಪುರಾಣದಲ್ಲಿ ಹೇಳಿರುವ ವಿಷಯಗಳ ಸೂಚಿಕೆ, ಪುರಾಣ ಶ್ರವಣದಿಂದ ಬರುವ ಫಲಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಸರ್ವ ಶರೀರಿಯಾದ ಭಗವಂತನು ಮನು ಚಕ್ರವರ್ತಿಗೆ ಹೇಳಿದ ಮತ್ಸ್ಯ ಮಹಾಪುರಾಣವೆಲ್ಲವನ್ನೂ ನಿಮಗೆ ವಿಸ್ತರಿಸಿ ಹೇಳಿರುವೆನು. ಇದು ಧರ್ಮ, ಅರ್ಥ, ಕಾಮ ಎಂಬ ಪುರುಷಾರ್ಥಗಳನ್ನು ಸಾಧಿಸಲು ಉತ್ತಮವಾದ ಸಾಧನವಾಗಿರುವುದು. ಈ ಪುರಾಣದ ಪ್ರಾರಂಭದಲ್ಲಿ ಮನುಚಕ್ರವರ್ತಿಗೂ ಮತ್ಸ್ಯರೂಪಿಯಾದ ಭಗವಂತನಿಗೂ ಸಂವಾದವು ನಡೆಯಿತು. ಬಳಿಕ ಬ್ರಹ್ಮಾಂಡದ ಉತ್ಪತ್ತಿಯನ್ನು ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರುವಂತೆ 24 ತತ್ವಗಳಿಂದ ಕೂಡಿದ ಜಗತ್ತಿನ ಸೃಷ್ಟಿ ವಿಧಾನವನ್ನು ಹೇಳಿದುದಾಯಿತು. ಆಮೇಲೆ ಬ್ರಹ್ಮನಿಗೆ 4 ತಲೆಗಳು ಹುಟ್ಟಿದ ವಿವರವು
ತಿಳಿಸಲ್ಪಟ್ಟಿತು. ದೇವತೆಗಳ ಮತ್ತು ಅಸುರರ ಉತ್ಪತ್ತಿ ಕ್ರಮ, ಮರುದ್ಗಣಗಳು ಹುಟ್ಟಿದ ರೀತಿ, ಮದನ ದ್ವಾದಶಿ ವ್ರತ, ಲೋಕಪಾಲಕರ ಪೂಜೆ, ಮನ್ವಂತರಗಳ ವರ್ಣನೆ, ಪೃಥು ಚಕ್ರವರ್ತಿಯ ರಾಜ್ಯಾಭಿಷೇಕ ವೃತ್ತಾಂತ, ಸೂರ್ಯನ ಮತ್ತು ಯಮನ ಉತ್ಪತ್ತಿ, ಬುಧನಿಗೂ ಇಳೆಗೂ ಸಮಾಗಮ, ಈ ವಿಷಯಗಳನ್ನು ಕ್ರಮವಾಗಿ ವರ್ಣಿಸಿದೆನು. ಪಿತೃವಂಶ ವರ್ಣನೆ, ಶ್ರಾದ್ದಕ್ಕೆ ಯೋಗ್ಯವಾದ ಕಾಲ, ಪಿತೃಗಳಿಗೆ ಪ್ರಿಯವಾದ ಪುಣ್ಯತೀರ್ಥಗಳು, ಅವುಗಳ ಯಾತ್ರೆಯಿಂದ ಬರುವ ಫಲ, ಚಂದ್ರನ ಉತ್ಪತ್ತಿ, ಚಂದ್ರವಂಶದ ವರ್ಣನೆ, ಯಯಾತಿ ಮಹಾರಾಜನ ವೃತ್ತಾಂತ, ಕಾರ್ತವೀರ್ಯಾರ್ಜುನನ ಮಾಹಾತ್ಮ್ಯ, ಯಾದವ ವಂಶದ ವರ್ಣನೆ ಇವು ಅನಂತರ ಉಕ್ತವಾಗಿವೆ. ವಿಷ್ಣುವಿಗೆ ಭೃಗು ಋಷಿಯ ಶಾಪ, ದೈತ್ಯರಿಗೆ ಶುಕ್ರಾಚಾರ್ಯರ ಶಾಪ, ಪುರುವಂಶ ವರ್ಣನೆ, ಅಗ್ನಿವಂಶ ವರ್ಣನೆ, ಪುರಾಣ ಸಂಖ್ಯಾನುಕ್ರಮಣಿಕೆ, ಕರ್ಮಯೋಗದ ಶ್ರೇಷ್ಠತೆ, ನಕ್ಷತ್ರ ಪುರುಷ ವ್ರತ, ಆದಿತ್ಯ ಶಯನ ವ್ರತ ಇವುಗಳನ್ನು ಬಳಿಕ ಯಥಾಕ್ರಮವಾಗಿ ವರ್ಣಿಸಿದೆನು. ತರುವಾಯ ಕೃಷ್ಣಾಷ್ಟಮಿ ವ್ರತ, ರೋಹಿಣಿ ಚಂದ್ರಶಯನ ವ್ರತ, ತಟಾಕ ಪ್ರತಿಷ್ಠಾವಿಧಿ, ಸೌಭಾಗ್ಯ ಶಯನ ವ್ರತ, ಅಗಸ್ತ್ಯ ವ್ರತ, ಅನಂತ ತೃತೀಯಾ ವ್ರತ, ರಸ ಕಲ್ಯಾಣ ತೃತೀಯಾ ವ್ರತ, ಆರ್ದ್ರಾನಂದ ತೃತೀಯಾ ವ್ರತ, ಸಾರಸ್ವತ ವ್ರತ, ಗ್ರಹಣ ಸ್ನಾನ ವಿಧಿ, ಸಪ್ತಮಿ ಸ್ನಪನ ವ್ರತ, ಭೀಮದ್ವಾದಶಿ ವ್ರತ, ಅನಂಗಶಯನ ವ್ರತ, ಅಶೂನ್ಯ ಶಯನ ವ್ರತ, ಅಂಗಾರಕ ವ್ರತ, ಕಲ್ಯಾಣ ಸಪ್ತಮಿ, ವಿಶೋಕ ಸಪ್ತಮಿ, ಫಲ ಸಪ್ತಮಿ, ಶರ್ಕರಾ ಫಲ ಸಪ್ತಮಿ, ಕಮಲ ಸಪ್ತಮಿ, ಮಂದಾರ ಸಪ್ತಮಿ ಮತ್ತು ಶುಭ ಸಪ್ತಮಿಗಳೆಂಬ 7 ಸಪ್ತಮಿ ವ್ರತಗಳು, ವಿಶೋಕ ದ್ವಾದಶಿ ವ್ರತ ಎಂಬ ವ್ರತಗಳ ವಿಧಾನವನ್ನು ಮುಂದೆ ವಿಸ್ತರಿಸಿ ಹೇಳಿದೆನು. ಧಾನ್ಯ ಪರ್ವತ, ಲವಣ ಪರ್ವತ, ಗುಡ ಪರ್ವತ, ಸುವರ್ಣ ಪರ್ವತ, ತಿಲ ಪರ್ವತ, ಕಾರ್ಪಾಸ ಪರ್ವತ, ಘೃತ ಪರ್ವತ, ರತ್ನ ಪರ್ವತ, ರೌಪ್ಯ ಪರ್ವತ ಮತ್ತು ಶರ್ಕರಾ ಪರ್ವತಗಳೆಂಬ 10 ಬಗೆಯ ಪರ್ವತಗಳ ದಾನಕ್ರಮ, ಗ್ರಹಶಾಂತಿ, ಗ್ರಹ ಸ್ವರೂಪ ವರ್ಣನ, ಶಿವ ಚತುರ್ದಶಿ ವ್ರತ, ಫಲತ್ಯಾಗ ವ್ರತ, ಆದಿತ್ಯವಾರ ವ್ರತ, ಸಂಕ್ರಾಂತ್ಯುದ್ಯಾಪನ ವ್ರತ, ವಿಭೂತಿ ದ್ವಾದಶಿ ವ್ರತ, ದೇವವ್ರತ ಮೊದಲಾದ 60 ಬಗೆಯ ವ್ರತಗಳ ಮಾಹಾತ್ಮ್ಯ, ಸ್ನಾನವಿಧಿ, ಪ್ರಯಾಗ ಕ್ಷೇತ್ರ ಮಾಹಾತ್ಮ್ಯ, ಭೂಗೋಳ ವರ್ಣನ, ಪುರೂರವನು ಆಶ್ರಮದಲ್ಲಿ ಮಾಡಿದ ವ್ರತಶೇಷ ವರ್ಣನ, ದ್ವೀಪಗಳ ಮತ್ತು ಲೋಕಗಳ ವರ್ಣನ, ಸೂರ್ಯ ಚಂದ್ರರ ಸಂಚಾರ ವರ್ಣನ, ಸೂರ್ಯ ರಥ ವರ್ಣನ, ಸೂರ್ಯ ಸಂಚಾರ ಕಥನ, ಧ್ರುವ ಮಾಹಾತ್ಮ್ಯ, ದೇವಲೋಕಗಳ ವರ್ಣನ, ತ್ರಿಪುರಾಸುರೋಪಾಖ್ಯಾನ, ಪಿತೃಗಳಿಗಾಗಿ ಕೊಡುವ ಪಿಂಡದಾನದ ಮಹಿಮೆ, ಮನ್ವಂತರ ಕಾಲ ನಿರ್ಣಯ ಈ ವಿಷಯಗಳು ಒಂದಾದ ಮೇಲೆ ಮತ್ತೊಂದರಂತೆ ವರ್ಣಿಸಲ್ಪಟ್ಟಿವೆ. ವಜ್ರಾಂಗನ ಉತ್ಪತ್ತಿ, ತಾರಕಾಸುರನ ಜನನ, ತಾರಕಾಸುರನ ಮಹಿಮೆ, ತಾರಕಾಸುರನ ವಧೆ, ಬ್ರಹ್ಮನ ಆಲೋಚನೆ, ಪಾರ್ವತೀ ಜನನ, ಶಿವ ತಪೋವನ ವರ್ಣನ, ಸಪ್ತರ್ಷಿಗಳು ಪರಮೇಶ್ವರನ ಬಳಿಗೆ ಹೋಗಿ ಅವನನ್ನು ವಿವಾಹಕ್ಕೆ ಒಡಂಬಡಿಸಿದುದು, ಪಾರ್ವತಿಗೂ ಋಷಿಗಳಿಗೂ ನಡೆದ ಸಂವಾದ, ಪಾರ್ವತಿ ಪರಮೇಶ್ವರರ
ವಿವಾಹ ಮಂಗಳದ ವರ್ಣನ, ಷಣ್ಮುಖನ ಉತ್ಪತ್ತಿ, ಷಣ್ಮುಖ ಜಯ ವರ್ಣನ, ತಾರಕಾಸುರ ವಧೆ, ನೃಸಿಂಹಾವತಾರ ವರ್ಣನ, ಪದ್ಮೋದ್ಭವ ಪ್ರಾದುರ್ಭಾವ, ಅಂಧಕಾಸುರನ ವಧೆ, ವಾರಾಣಸಿ ಮಾಹಾತ್ಮ್ಯ, ನರ್ಮದಾ ಮಾಹಾತ್ಮ್ಯ ಇವುಗಳನ್ನು ಮತ್ಸ್ಯಮೂರ್ತಿಯು ಅನುಕ್ರಮವಾಗಿ ವಿಸ್ತರಿಸಿ ಹೇಳಿರುವನು. ಗೋತ್ರ ಪ್ರವರಾದಿ ನಿರ್ಣಯ, ಪಿತೃಗಾಥಾವರ್ಣನ, ಕರು ಹಾಕುತ್ತಿರುವ ಹಸುವನ್ನು ದಾನ ಮಾಡುವ ವಿಧಾನ, ಕೃಷ್ಣಾಜಿನ ದಾನ ವಿಧಿ, ಸಾವಿತ್ರಿಪಾಖ್ಯಾನ, ರಾಜಧರ್ಮ ವರ್ಣನ, ಪ್ರಯಾಣ ಕಾಲದ ಶುಭಾಶುಭ ಶಕುನಗಳ ವರ್ಣನ, ಶುಭ ಸ್ವಪ್ನ ಫಲವರ್ಣನ, ವಾಮನ ಮೂರ್ತಿಯ ಮಹಿಮೆ, ವರಾಹಾವತಾರ ವರ್ಣನ, ಕ್ಷೀರ ಸಮುದ್ರ ಮಥನ, ಪರಮೇಶ್ವರನು ಕಾಲಕೂಟವನ್ನು ಪಾನ ಮಾಡಿದ ವೃತ್ತಾಂತ ಇವುಗಳೆಲ್ಲವೂ ವಿವರವಾಗಿ ಪ್ರತಿಪಾದಿತವಾಗಿವೆ. ದೇವಾಸುರ ಯುದ್ಧ ವರ್ಣನ, ವಾಸ್ತುಶಾಸ್ತ್ರ ವಿಚಾರ, ಪ್ರತಿಮಾ ಲಕ್ಷಣ, ದೇವತಾರಾಧನ ಕ್ರಮ, ದೇವಾಲಯ ಲಕ್ಷಣ, ಮಂಟಪ ಲಕ್ಷಣ, ಭವಿಷ್ಯದ್ರಾಜ ವಂಶವರ್ಣನ, ತುಲಾಪುರುಷಾದಿ ಷೋಡಶ ಮಹಾದಾನಾನುವರ್ಣನ, ಶ್ವೇತ ನೀಲಲೋಹಿತ ಮುಂತಾದ 30 ಕಲ್ಪಗಳ ನಾಮಾನುಕೀರ್ತನ, ಗ್ರಂಥಾನುಕ್ರಮಣಿಕೆ ಇವುಗಳನ್ನು ತಿಳಿಸಿ ಪುರಾಣವು ಸಮಾಪ್ತವಾಗಿದೆ. ಈ ಪುರಾಣವು ಪವಿತ್ರವೂ ಆಯುರ್ವರ್ಧಕವೂ ಆದುದು. ಇದು ಕೀರ್ತಿಯನ್ನು ಹೆಚ್ಚಿಸುವುದು. ಇದು ಪಾವನವೂ ಮಂಗಳವೂ ಆಗಿರುವುದು. ಮಹಾಪಾಪಗಳನ್ನು ಪರಿಹರಿಸಿ ಕ್ಷೇಮವನ್ನು ಉಂಟುಮಾಡುವುದು. ಮನುಜರಿಗೆ ಸಕಲ ಪುಣ್ಯ ತೀರ್ಥಗಳ ಸ್ನಾನದಿಂದ ಯಾವ ಪುಣ್ಯವೂ ಲಭಿಸುವುದೋ, ಶಾಸ್ತ್ರೋಕ್ತವಾದ ಸಮಸ್ತ ಧರ್ಮಗಳ ಆಚರಣೆಯಿಂದ ಯಾವ ಮಹಾಫಲವು ಪ್ರಾಪ್ತವಾಗುವುದೋ ಅದೆಲ್ಲವೂ ಈ ಮತ್ಸ್ಯ ಮಹಾಪುರಾಣದ ಪಾರಾಯಣದಿಂದ ನಿತ್ಯವೂ ದೊರಕುವುದು. ಸಕಲ ದೋಷಗಳನ್ನು ತೊಲಗಿಸುವ ಈ ಶ್ರೇಷ್ಠವಾದ ಪುರಾಣವನ್ನು ಮತ್ಸ್ಯರೂಪಧಾರಿಯಾದ ಮಹಾವಿಷ್ಣುವು ವೈವಸ್ವತ ಮನು ಚಕ್ರವರ್ತಿಗೆ ಪ್ರಳಯ ಸಾಗರದ ಮಧ್ಯದಲ್ಲಿ ವಿಸ್ತರಿಸಿ ಹೇಳಿದನು. ಈ ಮಹಾಪುರಾಣದ ಶ್ಲೋಕಗಳಲ್ಲಿ ಒಂದು ಪಾದವನ್ನು ಓದಿದರೂ ಸಾಕು, ಆತನು ಪಾಪಗಳೆಲ್ಲವನ್ನೂ ಕಳೆದುಕೊಂಡು ನಾರಾಯಣನ ಸಾನ್ನಿಧ್ಯವನ್ನು ಸೇರುವನು. ಮನ್ಮಥನಂತೆ ದಿವ್ಯ ಸುಂದರವಾದ ಶರೀರವನ್ನೆತ್ತಿ ಸುಖವಾಗಿ ಬಾಳುವನು, ಸಂದೇಹವಿಲ್ಲ. ರಹಸ್ಯಾರ್ಥಗಳಿಂದ ತುಂಬಿರುವ ಪುಣ್ಯಕರವಾದ ಈ ಪುರಾಣವನ್ನು ಶ್ರದ್ಧೆಯಿಂದ ಪೂರ್ಣವಾಗಿ ಯಾವನು ಕೇಳುವನೋ ಅವನು ಪರಮೇಶ್ವರನ ಅನುಗ್ರಹದಿಂದ ಅಶ್ವಮೇಧ ಯಾಗವನ್ನು ಸಾಂಗವಾಗಿ ನೆರವೇರಿಸಿ ಅವಭೃತ ಸ್ನಾನವನ್ನು ಮಾಡಿದಷ್ಟು ಮಹಾಫಲವನ್ನು ಪಡೆಯುತ್ತಾನೆ. ಬ್ರಾಹ್ಮಣೋತ್ತಮರೇ, ಧರ್ಮವನ್ನರಿತ ಮನುಜನು ಶಿವ, ವಿಷ್ಣು, ಬ್ರಹ್ಮ, ಸೂರ್ಯ ಇವರನ್ನು ಪೂಜಿಸಿ ಒಂದು ಶ್ಲೋಕವನ್ನು, ಅರ್ಧ ಶ್ಲೋಕವನ್ನು, ಕೊನೆಗೆ ಒಂದು ಪಾದವನ್ನು ಶ್ರದ್ಧೆಯಿಂದ ಕೇಳಿದರೂ ಸಾಕು, ಅಥವಾ ಇತರರಿಗೆ ಹೇಳಿದರೂ ಸಾಕು, ಅವನಿಗೆ ಬರುವ ಸುಕೃತವನ್ನು ಹೇಳುವೆನು ಕೇಳಿರಿ. ಬ್ರಾಹ್ಮಣನು ವಿದ್ಯಾವಂತನಾಗುವನು, ಕ್ಷತ್ರಿಯನು ರಾಜ್ಯವನ್ನು ಸಂಪಾದಿಸುವನು, ವೈಶ್ಯನು ಧನಿಕನಾಗುವನು, ಶೂದ್ರನು ಸುಖವನ್ನು ಪಡೆಯುವನು. ಈ ಪುರಾಣವನ್ನು ಸಮಗ್ರವಾಗಿ ಕೇಳಿದವನು ಆಯುಷ್ಮಂತನೂ ಪುತ್ರವಂತನೂ ಆಗುವನು. ಅವನಿಗೆ ಸಂಪತ್ತು ಹೆಚ್ಚುವುದು,
ಪಾಪಗಳು ದೂರವಾಗುವವು. ಅವನ ಶತ್ರುಗಳೆಲ್ಲರೂ ಅಡಗಿ ಹೋಗುವರು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಮತ್ಸ್ಯಮನುಸಂವಾದೆ ಚತುರ್ದಶಸಾಹಸ್ರ್ಯಾಂ ಸಂಹಿತಾಯಾಮೇ ತತ್ಪುರಾಣಾನುಕ್ರಮಣಿಕಾದಿ ಕಥನಂ ನಾಮ ಏಕನವತ್ಯಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 292ನೆಯ ಅಧ್ಯಾಯವಾದ ಪುರಾಣವನ್ನು ಕೇಳುವಾಗ ಅನುಸರಿಸಬೇಕಾದ ನಿಯಮಗಳು ಎಂಬ ಮತ್ಸ್ಯಪುರಾಣದ ಕಡೆಯ ಅಧ್ಯಾಯದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.